ಬಿದರಿ ಕೆರೆಯ ಒತ್ತುವರಿ ತೆರವಿಗೆ ಮುಂದಾಗಿದೆ ಹಾಸನ ಜಿಲ್ಲಾಡಳಿತ. ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಒತ್ತುವರಿ ತೆರವಿಗೆ ಕ್ರಮಕ್ಕೆ ಮುಂದಾಗಿದೆ. ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಹಳಬೀಡು ಹೋಬಳಿಯಲ್ಲಿ ಒತ್ತುವರಿ ತೆರವು ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. 42 ಎಕರೆ 7 ಗುಂಟೆ ವಿಸ್ತೀರ್ಣದಲ್ಲಿರುವಂತಹ ಬಿದರಿ ಕೆರೆಯ ಒತ್ತುವರಿಯಾಗಿತ್ತು. ಒತ್ತುವರಿ ಮಾಡಿ ಕೆರೆ ಮೇಲೆ ರಸ್ತೆ ನಿರ್ಮಾಣವನ್ನ ಮಾಡಿದ್ರು ಭೂಗಳರು. ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿಯನ್ನ ಮಾಡುತ್ತೆ. ಆ ವರದಿಯ ನಂತರದಲ್ಲಿ ಎಚ್ಚೆತ್ತಿರುವಂತಹ ಜಿಲ್ಲಾಡಳಿತದ ಅಧಿಕಾರಿಗಳು ಪೊಲೀಸರ ಜೊತೆ ತಹಶೀಲ್ದಾರ್ ಮಮತಾ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಜೆಸಿಬಿ ಬಳಸಿ ಒತ್ತುವರಿ ಜಾಗದಲ್ಲಿ ಬೆಳೆದಿದ್ದಂತಹ ಗಿಡಗುಂಟೆಗಳನ್ನ ತೆರವು ಮಾಡಲಾಗಿದೆ. ಸರ್ವೆ ಮಾಡಿಸುವುದಕ್ಕೆ ತಹಶೀಲ್ದಾರ್ ಮಮತಾ ಸದ್ಯ ಮುಂದಾಗಿದ್ದಾರೆ. ಹೊಯ್ಸಳರ ಕಾಲದಲ್ಲಿ ಹಳಬೀಡು ಬಳಿ ನಿರ್ಮಿಸಿದ್ದಂತಹ ಕೆರೆ ಇದು. 10 ಗ್ರಾಮಗಳಿಗೆ ಇದೇ ಬಿದರಿ ಕೆರೆ ಜೀವನಾಡಿ. ಆದರೆ ಭೂಗಳ್ಳರು ಇದೇ ಕೆರೆಯ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ನ್ಯೂಸ್ ಫಸ್ಟ್ ವರದಿಯ ಬಳಿಕ ಈಗ ಒತ್ತುವರಿ ತೆರವಿಗೆ ಜಿಲ್ಲಾಡಳಿತ ಮುಂದಾಗಿದೆ. ಈಗ ಎಲ್ಲೂ ಡೈವರ್ಟ್ ಆಗಿಲ್ಲ, ಹಾಗಾಗಿ ಹಿಂಗ ಆಗ್ತಿದೆ. ಅಲ್ಲೊಂದ್ ಕಡೆ ಡೈವರ್ಟ್ ಮಾಡಿದ್ರೆ ಎಲ್ಲ ಕಡೆ ನೀರು ಹೋದ್ರೆ ಸರಿ ಹೋಗುತ್ತೆ. ನೋಡಿ ಅವರೇ ಹಾಕೊಂಡಿದ್ದಾರೆ. ಮೇಡಮ್, ಇದ್ರ ಮೂಲಕ ಹೋದ್ರೆ ನಮಗೆ ತೊಂದರೆ ಇಲ್ಲ, ಖಂಡಿತ ಇಲ್ಲ. ಈಗಾಗಲೇ ಅದನ್ನ ಹೇಳಿದ್ರು. ಮೂರ್ ಕಡೆ ಕನೆಕ್ಟಿವಿಟಿ ಅಂತ ಹೇಳಿದ್ದಾರೆ. 3 ಕಡೆ ಕನೆಕ್ಟಿವಿಟಿ ಏನಿದೆ, 3 ಕಡೆ ಬಿಟ್ಟು ಇನ್ನೊಬ್ರು ತೆರವು ಮಾಡ್ತೀವಿ ಅನ್ನೋದು ನಿಮ್ಮ ಮನಸ್ಸಿಂದ ತೆಗೆದಾಕಿ ಹಳ್ಳಕ್ಕೆ ಎಲ್ಲೆಲ್ಲಿ ಹೋಗುತ್ತೆ. ಇನ್ನೊಬ್ಬರ ಬಗ್ಗೆ ಹೇಳ್ತಾನೆ ಇಲ್ಲ ಮೇಡಮ್. ನೀವು ಇನ್ನೊಂದ್ ಕಡೆ ಮಾಡ್ಕೊಂಡ್ಬನ್ನಿ, ನಾವು ಬಿಡ್ತೀವಿ ಅಂತ ಹೇಳ್ತಿಲ್ಲ. 4 ಜನ ಸರ್ವೇರ್ನ ಕರ್ಕೊಂಡ್ ಬಂದಿದ್ದೀನಿ. ತಾವು ಅರ್ಥ ಮಾಡ್ಕೋಬೇಕು. 2 ಕೂಡ ತೆರವಾಗುತ್ತೆ. ಇವತ್ತು ನಿಂತೋದ್ರು ಅಂದ್ರೆ 6 ಗಂಟೆ ನಾನು ಹೋಗ್ತೀನಿ. ನಾನು ಇವಾಗ ಅವ್ರಿಗೆ ಆದೇಶ ಕೊಟ್ಟು ಇಲ್ಲಿ ತೆರವು ಮಾಡಿ ಅಂತ ಆದೇಶ ಕೊಟ್ಟು ಅಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತಹ ಕೆರೆ ಇದು. ಆ ಕೆರೆಯನ್ನ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ರು. ನ್ಯೂಸ್ ಫಸ್ಟ್ ವರದಿಯನ್ನ ಮಾಡುತ್ತೆ. ವರದಿ ಮಾಡಿದಂತಹ ನಂತರದಲ್ಲಿ ತಹಶೀಲ್ದಾರ್ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲೂ ಭೂಗಳ್ಳರ ವಾಗ್ವಾದವನ್ನ ನೀವು ನೋಡಬೇಕು. ಮಾಡಿರೋದೇ ಕಳ್ತನ. ಅದರಲ್ಲಿ ನಮ್ನು ಮಾತ್ರ ಯಾಕೆ ತೆರವು ಮಾಡ್ತೀರಿ, ಅವ್ರದ್ದು ಯಾಕೆ ತೆರವು ಮಾಡಲ್ಲ, ಈ ರೀತಿಯಾದಂತಹ ಪ್ರಶ್ನೆಗಳು. ಡೀಟೇಲ್ಸ್ ನ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನ್ಯೂಸ್ ಫಸ್ಟ್ ಮಾಡಿದಂತಹ ವರದಿಯ ಬಳಿಕ ಕೊನೆಗೂ ಎಚ್ಚೆತ್ತುಕೊಂಡಿದೆ ಜಿಲ್ಲಾಡಳಿತ. ಸ್ಥಳಕ್ಕೆ ಆಗಮಿಸಿದ್ದಾರೆ ಅಧಿಕಾರಿಗಳು. ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಂಪ್ಲೀಟ್ ಆಗಿ ತೆರವು ಕಾರ್ಯಾಚರಣೆ ಆಗಿದೆಯಾ, ಅಥವಾ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅವರಿಗೆ ಇಂತಿಷ್ಟು ದಿನಗಳ ಗಡುವು ಅಂತೇನಾದ್ರೂ ಜಿಲ್ಲಾಡಳಿತ ಕೊಟ್ಟಿದ್ಯಾ, ಹೇಗೆ? ವಿದ್ಯಾ, ಹೊಯ್ಸಳರ ಆಡಳಿತಾವಧಿಯಲ್ಲಿ ಬೇಲೂರು ಹಳೆಬೀಡಾದ್ಯಂತ ನೂರಾರು ಕೆರೆಗಳನ್ನು ನಿರ್ಮಾಣ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ದ್ವಾರ ಸಮುದ್ರ ಕೆರೆಯನ್ನು ಕೂಡ ಒಂದು. ಅದರ ಪಕ್ಕದಲ್ಲೇ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಿದಿರಿ ಕೆರೆ ಇದೆ. ಬಿದಿರಿ ಕೆರೆ 42 ಎಕರೆ 7 ಕುಂಟೆ ವಿಸ್ತೀರ್ಣದಲ್ಲಿರುವಂತಹ ಬಿದಿರಿ ಕೆರೆ. ಈ ಬಿದಿರಿ ಕೆರೆಗೆ ನೀರು ಬರೋದು ಹಳೆಬೀಡು ಮತ್ತೆ ಬೇಲೂರು ರಸ್ತೆಯಲ್ಲಿರುವಂತ ಏನು ಹೊಯ್ಸಳರ ಹೊಂಡ ಇದೆ. ಅಂದ್ರೆ ಹೊಯ್ಸಳ ನಗರ ಇದೆ, ಅಲ್ಲೊಂದು ಹೊಂಡ ಇದೆ. ಆ ಹೊಂಡದ ಮುಖಾಂತರ ನೀರು ಹರಿದು ಬಿದಿರಿ ಕೆರೆಗೆ ಹೋಗ್ಬೇಕು. ಆದ್ರೆ ಆ ಹೊಂಡದ ಬಳಿ ಕೆಲವರು ಒತ್ತುವರಿ ಮಾಡಿದ್ರು ಜಾಗನ. ಹಲವು ದಶಕಗಳಿಂದ ಈ ಸಮಸ್ಯೆ ಇತ್ತು. ಈ ಸಮಸ್ಯೆ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಕೂಡ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಅಂತಾನೆ ಹೇಳ್ಬೋದು. ತಕ್ಷಣ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಬೇಲೂರು ತಹಶೀಲ್ದಾರ್ ಮಮತಾ ಅವರಿಗೆ ಸೂಚನೆ ಕೊಟ್ಟರು. ಏನು ಒತ್ತುವರಿ ಆಗಿದೆ ಜಾಗ, ಆ ಒತ್ತುವರಿ ಜಾಗವನ್ನು ತೆರವುಗೊಳಿಸಬೇಕು, ಮತ್ತೆ ನೀರು ಹರಿದೋಗಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಕೂಡ ಆದೇಶ ಕೊಟ್ಟಿದ್ದು. ಅದ್ರ ಬೆನ್ನಲ್ಲೇ ತಹಶೀಲ್ದಾರ್ ಮಮತಾ ಅವರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು. ಸ್ಥಳ ಪರಿಶೀಲನೆ ಮಾಡಿದಾಗ ಆ ಜಾಗ ಒತ್ತುವರಿ ಆಗಿದ್ದು ಕಂಡು ಬಂತು. ಕೂಡಲೇ ಸರ್ವೆ ಕಾರ್ಯಕ್ಕೆ ಮುಂದಾದ್ರು. ಮತ್ತೆ ಎಲ್ಲಿ ಜಾಗ ಒತ್ತುವರಿ ಆಗಿದೆ ಆ ಜಾಗವನ್ನು ಸುಮಾರು 100 ರಿಂದ 200 ಮೀಟರ್ ಈಗ ಆ ಜಾಗವನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ತಹಶೀಲ್ದಾರ್ ಮುಂದಾಗಿದ್ದಾರೆ. ಆದ್ರೆ ಕೆಲವು ರೈತರಿಗೆ, ಅಂದ್ರೆ 100 ಜನ ರೈತರಿಗೆ ಈ ಬಿದಿರಿ ಕೆರೆಯಿಂದ ಅನುಕೂಲ ಆದ್ರೆ ಕೆಲವರಿಗೆ ಅನಾನುಕೂಲ ಆಗುತ್ತೆ. ನೀರು ಬಂದಾಗ 3-4 ಜನ ರೈತರಿಗೆ ಅನಾನುಕೂಲ ಆಗುತ್ತೆ. ಆ ಅನಾನುಕೂಲ ಆದ ರೈತರು ಕೂಡ ಸರ್ಕಾರದಿಂದ, ಜಿಲ್ಲಾಡಳಿತದ ವತಿಯಿಂದ ಸೂಕ್ತವಾದ ಕ್ರಮ ಕೈಗೊಳ್ತೀನಿ ಅಂತ ಕೂಡ ಈಗ ತಹಶೀಲ್ದಾರ್ ಮಮತಾ ಭರವಸೆ ಕೊಟ್ಟಿದ್ದಾರೆ. ಈಗ ಒತ್ತುವರಿ ಏನ್ ಜಾಗ ಆಗಿದೆ ಆ ಜಾಗನ ತೆರವುಗೊಳಿಸಂತ ಕೆಲಸ ತಹಶೀಲ್ದಾರ್ ಮಮತಾ ಅವರು ಮಾಡ್ತಾ ಇರುವಂಥದ್ದು. ಈ ವಿಷಯವನ್ನ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಕೆಲ ಅಧಿಕಾರಿಗಳ ಗಮನಕ್ಕೂ ಕೂಡ ನ್ಯೂಸ್ ಫಸ್ಟ್ ತಂದಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.